ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ವೇವ್ಸ್ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚಾಪ್ಟರ್ನಲ್ಲಿ ಆಗಲೇ 2 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ, ಎಲೆಕ್ಟ್ರಾನ್ ಎಮಿಷನ್ ಬಗ್ಗೆ ಮತ್ತು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಗ್ಗೆ. ಬನ್ನಿ ಈಗ ಮುಂದೆ ಹೋಗೋಣ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿನ ಕಂಟಿನ್ಯೂಯೇಷನ್ ಇದು. ಇಂದಿನ ವಿಡಿಯೋದಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು, ಅದನ್ನು ಕಂಡುಹಿಡಿದಿದ್ದು ಯಾರು, ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಏನು, ಆಮೇಲೆ 1-2-3 ಗ್ರಾಫ್ ಇಷ್ಟನ್ನು ಹೇಳಿದೆ. ಈಗ ನಾನು ಅದನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆಗಲೇ ಹೇಳ್ದಂಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ದ ಹಿಸ್ಟರಿ ಆಫ್ ಫಿಸಿಕ್ಸ್. ಆ್ಯಕ್ಚುಲಿ ಇಲ್ಲಿಂದನೇ ಒಂದು ರೀತಿಯ ಹೊಸ ಥರದ ಯೋಚನೆಗಳು ಶುರುವಾಗಿದ್ದು. ಅಲ್ಲಿವರೆಗೂ ಫಿಸಿಕ್ಸು ಓಕೆ ಇನ್ನೇನಿದೆಯಾ ಸಾಕು, ಇನ್ನು ಮುಂದೆ ಏನು ಅಂಥ ಹೊಸ ಥಿಯರಿಗಳೇನು ಬೇಕಾಗೋದಿಲ್ಲ ಅನ್ನೋ ಒಂದು ಕನ್ಕ್ಲೂಷನಿಗೆ ಬಂದಿದ್ರು. ಹರ್ಟ್ಸ್ ಕೂಡ, ಯಾರು ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಕಂಡಿಡಿದ್ನೋ ಅವನು ಕೂಡ ಅದೇ ಕನ್ಕ್ಲೂಷನಿಗೆ ಬಂದಿದ್ದ. ಆದರೆ ಅವನಿಂದನೇ ಒಂಥರ ಹೊಸ ಫಿಸಿಕ್ಸೇ ಸ್ಟಾರ್ಟ್ ಆಗೋಯಿತು. ಇರಲಿ, ಈಗ ಹರ್ಟ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಕಂಡಿಡ್ದ ಅಂತ ಹೇಳಿದ್ನಲ್ವಾ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಮೇಯ್ನ್ ಆಗಿ ಒಂದು 4-5 ಅಬ್ಸರ್ವೇಷನ್ಸನ್ನು ಹೇಳಿದೆ. ಅದನ್ನು ಮತ್ತೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಪ್ರೋಸೆಸ್ ಈಸ್ ಇನ್ಸ್ಟಾಂಟೇನಿಯಸ್. ಪ್ರೋಸೆಸ್ ಟೇಕ್ಸ್ ಪ್ಲೇಸ್, ದಟ್ ಮೀನ್ಸ್ ಎಮಿಷನ್ ಟೇಕ್ಸ್ ಪ್ಲೇಸ್ ಓನ್ಲಿ ಇಫ್ ದ ಫ್ರೀಕ್ವೆನ್ಸಿ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಥ್ರೆಶೋಲ್ಡ್ ವ್ಯಾಲ್ಯೂ. ಕರೆಂಟ್, ದಟ್ ಈಸ್ ಫೋಟೋ ಕರೆಂಟ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ದ ಲೈಟ್, and kinetic energy is directly proportional to frequency of the radiation, and stopping potential, that is negative potential that you apply at the anode, is directly proportional to frequency. ಈ ಥರ ನಾನೆಲ್ಲ ಹೇಳ್ಕೊಂಡು ಹೋಗಿದ್ದೆ. ಅವನ್ನ ಇಲ್ಲಿ ಇನ್ನೊಂದು ಸತಿ ಕೊಟ್ಟಿದ್ದೀನಿ. ಆಯಿತು. ಹರ್ಟ್ಸ್ ಅವನ ಇಂಟೆನ್ಷನ್ ಏನಿತ್ತು, ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ವೇವ್ ಥಿಯರಿ ಆಫ್ ಲೈಟಿಂದ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅವನ ಇಂಟೆನ್ಷನ್ ಇತ್ತು. ಅಂದರೆ ಅವನೇ ಅಂತಲ್ಲ, ಆ ಟೈಮಲ್ಲಿ ಬೈ 1880 ಇಸ್ವಿ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಎಲ್ಲರೂ ಅದೇ ಕನ್ಕ್ಲೂಷನಿಗೆ ಬಂದುಬಿಟ್ಟಿದ್ರು. ಲೈಟ್ ಈಸ್ ನಥಿಂಗ್ ಬಟ್ ವೇವ್ ಅನ್ನೋ ಕನ್ಕ್ಲೂಷನಿಗೆ ಬಂದಿದ್ರು. ಸೊ ವೇವ್ ಥಿಯರಿಯನ್ನು ಉಪಯೋಗಿಸ್ಕೊಂಡು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅವನ ಉದ್ದೇಶ ಇತ್ತು. ಸರಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿನ ಅಬ್ಸರ್ವೇಷನ್ಸನ್ನು ಒಂದೊಂದಾಗಿ ನೋಡ್ದ. ಮೊದಲನೇ ಅಬ್ಸರ್ವೇಷನ್ ಏನು ಹೇಳಿ ನೋಡೋಣ. ಪ್ರೋಸೆಸ್ ಈಸ್ ವೆರಿ ಫಾಸ್ಟ್, 10⁻⁸ ಸೆಕೆಂಡ್. ಈಗ ಇದೊಂದು ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್. ಇದ್ರ ಮೇಲೆ ಲೈಟ್ ಬಿದ್ದ 10⁻⁸ ಸೆಕೆಂಡ್ ಆದ ಮೇಲೆ ಸರ್ಕ್ಯೂಟಲ್ಲಿರೋ ಅಮ್ಮೀಟರ್ ಡಿಫ್ಲೆಕ್ಷನ್ ತೋರಿಸ್ತಾ ಇತ್ತು. 10⁻8 ಸೆಕೆಂಡ್ ಅಲ್ಲ, 10⁻⁸ ಸೆಕೆಂಡ್. 1 ಸೆಕೆಂಡನ್ನು ಎಷ್ಟು ಭಾಗ ಮಾಡಬೇಕು? 10 ಲಕ್ಷ ಅಲ್ಲ, 10 ಕೋಟಿ ಭಾಗ. 1 ಕೋಟಿಗೆ 7 ಸೊನ್ನೆ, 10 ಕೋಟಿಗೆ 8 ಸೊನ್ನೆ, ಅವೆಲ್ಲ ಬಿಡಿ. 0.00000001 ಅನ್ನೋ ಥರ. ಅಂದರೆ ಲೈಟ್ ಬೀಳೋದಕ್ಕೂ ಡಿಫ್ಲೆಕ್ಷನ್ ಬರೋದಕ್ಕೂ ಗ್ಯಾಪೇ ಇಲ್ಲ, ಇನ್ಸ್ಟಂಟೇನಿಯಸ್. ಅಂದರೆ ಲೈಟ್ ಬಿದ್ದ ತಕ್ಷಣ ಎಲೆಕ್ಟ್ರಾನ್ಸ್ ಎಮಿಟ್ ಆದವು ಅಂತ ಅರ್ಥ ಅಲ್ವಾ? ಹೌದು ಸರ್. ಸರಿ, ವೇವ್ ಥಿಯರಿಯಿಂದ ಅವನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟ. ಇದು ಆ್ಯಕ್ಚುಲಿ ಫೇಲ್ಯೂರ್. ಇದು ಯಾವ ಥರ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ದ ಅಂತ ಹೇಳ್ತೀನಿ ನೋಡಿ. ಕೇಳ್ಬೋದು ಇದನ್ನು. ಎಕ್ಸ್ಪ್ಲೈನ್ ಹರ್ಟ್ಸ್ ವೇವ್ ಥಿಯರಿ ಆರ್ ಹೌ ಹರ್ಟ್ಸ್ ಅಕೌಂಟೆಡ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯೂಸಿಂಗ್ ವೇವ್ ಥಿಯರಿ. ವೇವ್ ಥಿಯರಿನ ಯೂಸ್ ಮಾಡಿಕೊಂಡು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಯಾವ ಥರ ಅವನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳ್ತೀನಿ ನೋಡಿ. ವೇವ್ ಬಂದು ಇಟ್ ಇಸ್ ಎ ಕ್ಯಾರಿಯರ್ ಆಫ್ ಎನರ್ಜಿ. ಪ್ರತಿಯೊಂದು ವೇವ್ನು ಎನರ್ಜಿಯನ್ನು ಕ್ಯಾರಿ ಮಾಡುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ ಬಿಡಿ. ಅದು ಸೌಂಡ್ ವೇವ್ ಇರ್ಬೋದು, ಲೈಟ್ ವೇವ್ ಇರ್ಬೋದು, ಯಾವುದೇ ವೇವ್ ಇರ್ಬೋದು, ಅದು ಎನರ್ಜಿಯನ್ನು ಕ್ಯಾರಿ ಮಾಡುತ್ತೆ. ಇನ್ಫ್ಯಾಕ್ಟ್ ವೇವ್ ಈಸ್ ಎ ಕ್ಯಾರಿಯರ್ ಆಫ್ ಎನರ್ಜಿ ಅಂತಂದರೆ ನಾವು ಡೆಫಿನೇಷನನ್ನು ಹೇಳೋದು. ಸೊ ಪ್ರತಿಯೊಂದು ವೇವ್ ಕೂಡ ಎನರ್ಜಿಯನ್ನು ಹೊತ್ಕೊಂಡು ಬರುತ್ತೆ. ಸೊ ಹರ್ಟ್ಸ್ ಏನು ಹೇಳ್ದ, ವೆನ್ ಲೈಟ್ ಫಾಲ್ಸ್ ಆನ್ ದಿ ಸರ್ಫೇಸ್ ಆಫ್ ದ ಮೆಟೀರಿಯಲ್, ಎನರ್ಜಿ ಈಸ್ ಕ್ಯಾರಿಡ್ ಬೈ ದ ವೇವ್ ಆ್ಯಂಡ್ ಟ್ರಾನ್ಸ್ಫರ್ ಟು ದ ಮೆಟೀರಿಯಲ್. ಹಾಗೆ ಟ್ರಾನ್ಸ್ಫರ್ ಆದಂಥ ಎನರ್ಜಿ ಒಳಗಡೆ ಡಂಪ್ ಆಗ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಒನ್ಸ್ ಇಟ್ ಬಿಕಮ್ ಸಫಿಷಿಯೆಂಟ್, ಒಂದು ಟೈಮಲ್ಲಿ ಅದು ಸಫಿಷಿಯೆಂಟ್ ಆದ ಮೇಲೆ that energy will kick the electron, will remove the electron from the metal ಅಂತ ಹೇಳ್ದ. ಹೆಂಗೆ ಅಂತಂದರೆ, ಈಗ ಮನೆಯಲ್ಲಿ ಕಸ ಬಿದ್ದಿದೆ, ಪೊರಕೆ ತಗೊಂಡು ಗುಡಿಸ್ಕೊಂಡು ಬಂದು ಕಸನ ಹೊರಗಡೆ ಹಾಕೋದು. ಆ ಥರ ಅಂದರೆ ವೇವ್ ಬಂತು, ಒಳಗಡೆ ಎಂಟರ್ ಆಗಿ ಒಳಗಡೆ ಇರೋ ಎಲೆಕ್ಟ್ರಾನನ್ನು ಸ್ವೀಪ್ ಮಾಡಿಕೊಂಡು ಗುಡಿಸ್ಕೊಂಡು ಬಂದು ಹೊರಗಡೆ ತಳ್ಳುತ್ತೆ ಅನ್ನೋ ರೀತಿಯಲ್ಲಿ ಅವನು ಹೇಳ್ದ. ಸೊ ನೀವು ಸರ್ ನಾವು ಹಿಂಗೆಲ್ಲ ಬರೀಬೇಕಾ? ಅಲ್ಲ ನೋಡಿ, ನಾನು ಹೇಳೋದು ಫಸ್ಟು ಅರ್ಥ ಮಾಡ್ಕೊಳ್ಲಿಕ್ಕೆ, ಆಮೇಲೆ ನಿಮ್ಮ ವರ್ಡಿಂಗ್ಸ್ ಅಲ್ಲೇ ಬರೀಬಹುದು. ವೆನ್ ಲೈಟ್ ವೇವ್ ಫಾಲ್ಸ್ ಆನ್ ದಿ ಮೆಟಲ್, ಇಟ್ ಕ್ಯಾರೀಸ್ ಎನರ್ಜಿ, ಇಟ್ ಟ್ರಾನ್ಸ್ಪೋರ್ಟ್ಸ್ ಎನರ್ಜಿ, ಆ್ಯಂಡ್ ದಸ್ ಟ್ರಾನ್ಸ್ಪೋರ್ಟೆಡ್ ಎನರ್ಜಿ ವಿಲ್ ಸ್ವೀಪ್ ದಿ ಎಲೆಕ್ಟ್ರಾನ್ಸ್ ಔಟ್ ಆಫ್ ದಿ ಮೆಟಲ್. ಸರಿಯಪ್ಪ, ಒಪ್ಕೊಳ್ಳೋಣ, ಆಯಿತು.
ವೇವಿಂದ ಎನರ್ಜಿ ಬಂತು, ಬಿತ್ತು, ಆ ಎನರ್ಜಿಯಿಂದ ಎಲೆಕ್ಟ್ರಾನ್ಸನ್ನು ಗುಡಿಸಿ ಹೊರಗಡೆ ಆಯಿತು ಒಪ್ಕೊಳ್ಳೋಣ. ಅದು ಈ ಗುಡಿಸೋ ಕೆಲಸ, ಸ್ವೀಪ್ ಮಾಡೋ ಕೆಲಸ ಎಷ್ಟು ಬೇಗ ಆಗಬೇಕು? ಎಕ್ಸ್ಪರಿಮೆಂಟ್ ಪ್ರಕಾರ 10⁻⁸ ಸೆಕೆಂಡಲ್ಲಿ ಆಗಬೇಕು. ಸರಿ, ಅವನು ಕ್ಯಾಲ್ಕುಲೇಟ್ ಮಾಡ್ದ ಒಂದೊಂದು ವೇವಿನ ಜೊತೆಗೆ ಎಷ್ಟೆಷ್ಟು ಎನರ್ಜಿ ಬರುತ್ತೆ, 1 ಸೆಕೆಂಡಿಗೆ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಆಮೇಲೆ ಒಂದು ಎಲೆಕ್ಟ್ರಾನನ್ನು ಕಿತ್ತು ಹೊರಗಡೆ ಎಸಿಲಿಕ್ಕೆ ಎಷ್ಟು ಎನರ್ಜಿ ಬೇಕು, ಅಷ್ಟು ಎನರ್ಜಿ ಅಕ್ಯುಮುಲೇಟ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಎಲ್ಲ ಲೆಕ್ಕಾಚಾರ ಮಾಡ್ದ. ಡಿಯರ್ ಸ್ಟೂಡೆಂಟ್ಸ್, ಯು ಬಿಲೀವ್ ಇಟ್ ಆರ್ ನಾಟ್, ಅವನು ಅಂದ್ಕೊಂಡಿದ್ದ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 10⁻⁸ ಸೆಕೆಂಡ್ ಬರುತ್ತೆ ಅಂತ. ಆದರೆ ಫಾರ್ ಈ ಸರ್ಪ್ರೈಸ್ ಇಟ್ ಕೇಮ್ ಔಟ್ ಟು ಬಿ ಅರೌಂಡ್ 10⁻⁴ to 5 ಸೆಕೆಂಡ್. ಅಂದರೆ 10⁻⁻0.00001 ಸೆಕೆಂಡಲ್ಲಿ ಹೊರಗಡೆ ಹೋಗ್ತಿರ್ಲಿಲ್ಲ ಅವನ ಲೆಕ್ಕಾಚಾರದ ಪ್ರಕಾರ. ಅವನ ಲೆಕ್ಕದ ಪ್ರಕಾರ 2 ವರ್ಷನೋ 3 ವರ್ಷನೋ 10⁻⁵ ಸೆಕೆಂಡ್ ಅಂದರೆ ಆ ಥರ ಅಷ್ಟು ಟೈಮ್ ಆದಮೇಲೆ ಎಲೆಕ್ಟ್ರಾನ್ ಹೊರಗಡೆ ಹೋಗೋ ಥರ ಅವನು ಕ್ಯಾಲ್ಕುಲೇಷನ್ ತೋರಿಸ್ತು. ಯಾವಾಗಲೂ ಕ್ಯಾಲ್ಕುಲೇಷನ್ನೇ, ಎಕ್ಸ್ಪರಿಮೆಂಟೇ. ವಿ ಹ್ಯಾವ್ ಟು ಬಿಲೀವ್ ಎಕ್ಸ್ಪರಿಮೆಂಟ್. ಕ್ಯಾಲ್ಕುಲೇಷನ್ಸ್ ಆಫ್ಟರ್ ಆಲ್ ದೇ ಆರ್ ಟೋಟಲಿ ಬೇಸ್ಡ್ ಆನ್ ದಿ ಅಸಂಪ್ಷನ್. ಅವನೇನು ಅಂದ್ಕೊಂಡ, ವೇವಿನ ಜೊತೆ ಎನರ್ಜಿ ಬಂದು ಒಳಗಡೆ ಸೇರಿಕೊಂಡು ಎಲೆಕ್ಟ್ರಾನನ್ನು ಗುಡಿಸುತ್ತೆ ಅಂತ ಅವನು ಅಸ್ಯೂಮ್ ಮಾಡ್ಕೊಂಡ. ಅವನ ಅಸಂಪ್ಷನ್ ರಾಂಗ್. ಅಲ್ಲಿ ಗೊತ್ತಾಯಿತು, ಓಹೋ ಇಲ್ಲೇನೋ ಸೀರಿಯಸ್ ಆಗಿದೆ. ವೇವ್ ಥಿಯರಿಯಿಂದ ಏನು ಮಾಡಿದ್ರು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಈ ಗೇವ್ ಅಪ್. So I repeat once again, according to Hertz, wave carries energy and that energy is used to sweep electrons from the metal. And if you calculate the time taken for so much of energy to accumulate, it comes out to be very high, not in terms of 0.0001 second, but in terms of days, months, hours, years. ವರ್ಷಾನುಗಟ್ಟಲೆ ಇವತ್ತು ಲೈಟ್ ಬಿದ್ದರೆ ಇನ್ನೊಂದು ವರ್ಷ ಆದಮೇಲೆ ಎಲೆಕ್ಟ್ರಾನ್ ಹೊರಗಡೆ ಬರೋ ಥರ ಅವ್ನು ಲೆಕ್ಕಾಚಾರ ತೋರಿಸ್ತಾ ಇತ್ತು. ಏನೋ ಒಂದು ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದ್ದರೆ ಒಪ್ಕೋಬೋದಪ್ಪ. 0.00000 ಒಂದು ಝೀರೋ ಮಿಸ್ ಆದರೆ ಒಪ್ಕೋಬೋದು. ಅದು ಬಿಟ್ಬಿಟ್ಟು ವರ್ಷಗಟ್ಟಲೆ ಡಿಫ್ರೆನ್ಸ್ ಬಂತು ಅಂದರೆ ಅರ್ಥ ಏನು? ಕ್ಯಾಲ್ಕುಲೇಷನ್ನಿನ ಅಸಂಪ್ಷನ್ನಲ್ಲೇ ಮಿಸ್ಟೇಕ್ ಇದೆ ಅಂತ. ಅಂದರೆ ವಾಟ್ ಐ mean to say, photoelectric effect cannot be explained with the help of wave theory, or wave theory will not explain photoelectric effect. ಸೊ ಅವಾಗ ಹರ್ಟ್ಸ್ಗೆ ಇದೇನೋ ಡಿಫ್ರೆಂಟ್ ಆಗ್ತಾ ಇದೆ, ಇದು ವೇವ್ ಥಿಯರಿಗೂ ಇದಕ್ಕೂ ಯಾವ ಕನೆಕ್ಷನ್ನು ಇಲ್ಲ ಅಂತ ಹೇಳಿ ಅವನು ಸುಮ್ಮನಾಗ್ಬಿಟ್ಟ. ಆಮೇಲೆ ಯಾರ್ಯಾರೋ ಟ್ರೈ ಮಾಡಿದ್ರು ಅಷ್ಟೊತ್ತಿಗೆ 1900ನೇ ಇಸ್ವಿನಲ್ಲಿ, ನಾನು ಆಗಲೇ ಈ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮ್ಯಾಕ್ಸ್ ಪ್ಲಾಂಕ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಂತ ಒಂದು ಕಾನ್ಸೆಪ್ಟನ್ನು ಕೊಟ್ಟರು. ಆಯಿತಾ? ಅವ್ರ ಪ್ರಕಾರ ಎನರ್ಜಿ ಈಸ್ ಎಮಿಟೆಡ್ ಇನ್ ಇನ್ಸ್ಟಾಲ್ಮೆಂಟ್. ಈಚ್ ಟೈಮ್ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಕಮ್ ಔಟ್. ದಟ್ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ಹಿ ಕಾಲ್ಡ್ ಆಸ್ ಕ್ವಾಂಟಮ್ ಅಂದರೆ ಹೌ ಮಚ್ ಅಂತ, ಡೆಫಿನೆಟ್ ಅಂತ. ಆಯಿತಾ? ಪ್ರತಿ ಸತಿನೂ ಒಂದಷ್ಟು ಎನರ್ಜಿ ಹೊರಗಡೆ ಎಮಿಟ್ ಆಗಿ ಬರುತ್ತೆ ಅಂತ ಹೇಳಿ ಯಾರು ಮ್ಯಾಕ್ಸ್ ಪ್ಲಾಂಕ್ ಹೇಳಿದರು. ಅದನ್ನು ಉಪಯೋಗಿಸ್ಕೊಂಡು ಹಿ ಎಕ್ಸ್ಪ್ಲೈನ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅನ್ನೋ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರು. After 5 years, that was in 1900, after 5 years, that was in 1905, Einstein modified that quantum theory of radiation, and then with the help of that modified version, he could explain this photoelectric effect. Now in this video, we will focus on Einstein's theory of photoelectric effect. Dear students, that 1905, in that year Einstein gave 3 theories, 3 theories ಅನ್ನು ಕೊಟ್ಟರು 1905ನೇ ಇಸ್ವಿನಲ್ಲಿ. ಒಂದೊಂದು ಕೂಡ ರೆವಲ್ಯೂಷನರಿ. ಅದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಒಂದು, ಅದೇ ಥರ ಬ್ರೌನಿಯನ್ ಮೋಷನ್ ಅಂತ ಒಂದು ಬರುತ್ತೆ, ಆಮೇಲೆ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಬರುತ್ತೆ. ಇನ್ಫ್ಯಾಕ್ಟ್ 1905ನೇ ಇಸ್ವಿಯನ್ನು ನಾವು ಬಹಳ ಅಂದರೆ ಬಹಳ ಪ್ರಾಮುಖ್ಯತೆ ಕೊಟ್ಟು ನೋಡಬೇಕು. ಎಕ್ಸಾಕ್ಟ್ಲಿ ಆಫ್ಟರ್ 100 years ಅಂದರೆ 2005 ಯುನೈಟೆಡ್ ನೇಷನ್ ಅವರು ವರ್ಲ್ಡ್ ಇಯರ್ ಆಫ್ ಫಿಸಿಕ್ಸ್ ಅಂತ ಸೆಲೆಬ್ರೇಟ್ ಮಾಡಿರೋ. 100 ವರ್ಷ ಆದಮೇಲೆ 1905ನೇ ಇಸ್ವಿ ಪ್ಲಸ್ 100 2005ನೇ ಇಸ್ವಿಯನ್ನು ವರ್ಲ್ಡ್ ಇಯರ್ ಆಫ್ ಫಿಸಿಕ್ಸ್ ಅಂತ ಯುನೈಟೆಡ್ ನೇಷನ್ನೇ ಸೆಲೆಬ್ರೇಟ್ ಮಾಡ್ತು. ಅಷ್ಟು ಇಂಪಾರ್ಟೆಂಟ್ ಐನ್ಸ್ಟೀನ್ ವರ್ಕ್. ಸೊ ಅದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಇನ್ಫ್ಯಾಕ್ಟ್ ಬಿಕಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲನೇಷನ್ ಹಿ ಗಾಟ್ ನೊಬೆಲ್ ಪ್ರೈಸ್ ಆಲ್ಸೋ. ಇರಲಿ, ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೇನೆ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಐನ್ಸ್ಟೀನ್ ಕ್ವಾಂಟಮ್ ಥಿಯರಿಯನ್ನು ಮಾಡಿಫೈ ಮಾಡ್ದ ಅಂತ ಹೇಳಿದೆ. ಯಾವ ಥರ ಮಾಡಿಫೈ ಮಾಡ್ದ ಹೇಳ್ತೀನಿ ನೋಡಿ. ಅಕಾರ್ಡಿಂಗ್ ಟು ಮ್ಯಾಕ್ಸ್ ಪ್ಲಾಂಕ್, ಎನರ್ಜಿ ಈಸ್ ಎಮಿಟೆಡ್ ಇನ್ ಇನ್ಸ್ಟಾಲ್ಮೆಂಟ್. ಇಟ್ ಈಸ್ ಗಿವನ್ ಬೈ n into h nu, where n is an integer, 1 2 3 4 5 like that. ಕ್ವಾಂಟಾ ಅಂದರೆ ಡಿಸ್ಕ್ರೀಟ್ ಅಂತ.
ಆಯಿತಾ. ಸರಿ, ಎನರ್ಜಿ ಎಮಿಟ್ ಆಗುತ್ತೆ ಅಂತ ಐನ್ಸ್ಟೀನ್ ಪ್ಲ್ಯಾಂಕ್ ಹೇಳಿದರು. ಐನ್ಸ್ಟೀನ್ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿದ. ಯಾವ ಥರ ಅಂದರೆ, ವಿತ್ ಈಚ್ ಪ್ಯಾಕೆಟ್ ಆಫ್ ಎನರ್ಜಿ ದೇರ್ ಎಕ್ಸಿಸ್ಟ್ ಒನ್ ಪಾರ್ಟಿಕಲ್ ಕಾಲ್ಡ್ ಫೋಟಾನ್. ಮತ್ತೊಮ್ಮೆ ಹೇಳ್ತೀನಿ, ಫೋಟಾನ್ ಕಾನ್ಸೆಪ್ಟನ್ನು ಪ್ಲ್ಯಾಂಕ್ ಕೊಡಲಿಲ್ಲ, ಐನ್ಸ್ಟೀನ್ ಕೊಟ್ಟಿದ್ದು. ಇಲ್ಲಿ ಒಂದು ಸಣ್ಣದಾಗ ಒಂದು ಇನ್ಫಾರ್ಮೇಷನ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ದೇ ಡೂ ದಿಸ್ ಮಿಸ್ಟೇಕ್. ಏನಪ್ಪ ಅಂದರೆ, ಪ್ಲ್ಯಾಂಕ್ ಸೆಡ್ ಎನರ್ಜಿ ಈಸ್ ಎಮಿಟೆಡ್ ಇನ್ ದಿ ಫಾರ್ಮ್ ಆಫ್ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಫೋಟಾನ್ಸ್ ಅಂತ. ಫೋಟಾನ್ ಕಾನ್ಸೆಪ್ಟ್ ಪ್ಲ್ಯಾಂಕ್ ಹೇಳಲೇ ಇಲ್ಲ. ಇನ್ಫ್ಯಾಕ್ಟ್ ಐನ್ಸ್ಟೀನ್ ಫೋಟಾನ್ ಕಾನ್ಸೆಪ್ಟನ್ನು ಹೇಳಿ ಒಂದು 1905ನೇ ಇಸ್ವಿನಲ್ಲಿ ಪ್ಲ್ಯಾಂಕ್ ಜರ್ಮನಿನಲ್ಲೇ ಇದ್ದರು. ಐನ್ಸ್ಟೀನ್ ಕೂಡ ಜರ್ಮನಿಯಿಂದನೇ ಬಂದಿರೋದು, ಜರ್ಮನ್ ಆರಿಜಿನ್ ಅವರಿಬ್ಬರು. ಜರ್ಮನಿನಲ್ಲಿದ್ದಾಗ ಇನ್ನೂ 1905 ಫಸ್ಟ್ ವರ್ಲ್ಡ್ ವಾರ್ ಆಗಿರಲಿಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ ಆಗಿರಲಿಲ್ಲ, ಏನೂ ಇಲ್ಲ, ಕೂಲಾಗಿತ್ತು, ಕಾಮ್ ಆಗಿತ್ತು ಓಲ್ ವರ್ಲ್ಡೇ. ಸೈಂಟಿಫಿಕ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಸೊ ಐನ್ಸ್ಟೀನು ಪ್ಲ್ಯಾಂಕ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು, ನೋಡಿ ಸರ್, ನಿಮ್ಮ ಥಿಯರಿಯನ್ನು ನಾನು ಸ್ವಲ್ಪ ಕರೆಕ್ಷನ್ ಮಾಡಿದ್ದೀನಿ. ಈಚ್ ಪ್ಯಾಕೆಟ್ ಆಫ್ ಎನರ್ಜಿ ಐ ಟೇಕ್ ಇಟ್ ಆಸ್ ಎ ಪಾರ್ಟಿಕಲ್, ವಾಟ್ ಡು ಯು ಸೇ? ನೀವೇನು ಹೇಳ್ತೀರಾ? ಪ್ರತಿಯೊಂದು ಪ್ಯಾಕೆಟಲ್ಲೂ ಒಂದು ಪಾರ್ಟಿಕಲ್ ಇದೆ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ, ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ನೀವು ಒಪ್ಕೋತೀರಾ ಇದನ್ನು ಅಂತ. ಪ್ಲ್ಯಾಂಕ್ ಔಟ್ ರೈಟ್ಲಿ ರಿಜೆಕ್ಟೆಡ್. ಸಾಧ್ಯನೇ ಇಲ್ಲ, ಪಾರ್ಟಿಕಲ್ ಕಾನ್ಸೆಪ್ಟ್ ಅಂತ ನಾನು ಹೇಳೋದೇ ಇಲ್ಲ. ಅಟ್ ಮೋಸ್ಟ್ ವಾಟ್ ಐ ಕ್ಯಾನ್ ಸೇ, ವೆನ್ ಲೈಟ್ ಈಸ್ ಎಮಿಟೆಡ್ ಇಟ್ ಈಸ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅಷ್ಟೇ. ಬಿಟ್ಟು ಎನರ್ಜಿ ಬರುತ್ತೆ ಅಷ್ಟು ಹೇಳಬಲ್ಲೇನೆ ಹೊರತು ಈ ಲೈಟ್ ಈಸ್ ಕಮಿಂಗ್ ಇನ್ ದಿ ಫಾರ್ಮ್ ಆಫ್ ಪಾರ್ಟಿಕಲ್ಸ್ ಅಂತ ನಾನು ಎಂಡಾರ್ಸೇ ಮಾಡಲ್ಲ ಅಂತ ಹೇಳ್ತಾರೆ, ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ ಮ್ಯಾಕ್ಸ್ ಪ್ಲ್ಯಾಂಕ್. ಆದರೂ ಐನ್ಸ್ಟೀನ್ ಪ್ಲ್ಯಾಂಕನ್ನು ಕೇಳಿದ್ರು ಅಷ್ಟೇ. ಬಟ್ ಐನ್ಸ್ಟೀನ್ ವೆಂಟ್ ಅಹೆಡ್ ವಿತ್ ಈಸ್ ಫೋಟಾನ್ ಥಿಯರಿ. ಓಕೆ, ಬ್ಯಾಕ್ ಟು ದಿಸ್. ಅಕಾರ್ಡಿಂಗ್ ಟು ಐನ್ಸ್ಟೀನ್, ಈಚ್ ಪ್ಯಾಕೆಟ್ ಆಫ್ ಎನರ್ಜಿ ಇಸ್ ಅಸೋಸಿಯೇಟೆಡ್ ವಿತ್ ಎ ಪಾರ್ಟಿಕಲ್ ಕಾಲ್ಡ್ ಫೋಟಾನ್. ಫೋಟಾನ್ಗೆ ಒಂದು 2-3 ಪ್ರಾಪರ್ಟೀಸನ್ನು ಅಸೈನ್ ಮಾಡ್ತಾರೆ. ಆ ಪ್ರಾಪರ್ಟೀಸನ್ನು ನಾನು ಕೊನೆಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ನನಗೆ ಎಷ್ಟು ಬೇಕೋ, 2 ಬೇಕೋ, ಆ 2 ಮಾತ್ರ ಮೆನ್ಷನ್ ಮಾಡ್ತೀನಿ. ಸಾಕಷ್ಟು ಪ್ರಾಪರ್ಟೀಸನ್ನು ಹೇಳ್ತಾರೆ ಐನ್ಸ್ಟೀನ್, ಅದನ್ನು ಕೊನೆಗೆ ಅಟ್ ದ ಎಂಡ್ ಆಫ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಡಿಸ್ಕಷನ್ ಐ ವಿಲ್ ಲಿಸ್ಟ್ ಔಟ್ ದ ಪ್ರಾಪರ್ಟೀಸ್. 2 ಪ್ರಾಪರ್ಟೀಸ್ ಮಾತ್ರ. ಮೊದಲನೇದು, ಈ ಫೋಟಾನ್ಸ್ಗಳು ಪಾರ್ಟಿಕಲ್ಸೇನೆ ವೈಬ್ರೇಟ್ ಆಗ್ತವೆ, ಅದಕ್ಕೆ ಫ್ರೀಕ್ವೆನ್ಸಿ ಇರುತ್ತೆ. ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿಯನ್ನು ಈ ಸಿಂಬಲಲ್ಲಿ ಬರಿತೀನಿ, ನ್ಯೂ ಅಂತ. ಸೊ ಎನರ್ಜಿ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಆಫ್ ದಿ ವೈಬ್ರೇಟಿಂಗ್ ಪಾರ್ಟಿಕಲ್ ಕಾಲ್ಡ್ ಫೋಟಾನ್. ಫೋಟಾನ್ ಈಸ್ ಅ ಪಾರ್ಟಿಕಲ್, ಇಟ್ ಹ್ಯಾಸ್ ಮೊಮೆಂಟಮ್ ಬಟ್ ನಾಟ್ ಮಾಸ್. ಇಲ್ಲೇ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು. ಪಾರ್ಟಿಕಲ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಮಾಸ್ ಬಂದ್ಬಿಡುತ್ತೆ ಅಲ್ವಾ? ಮಾಸ್ ಇಲ್ವಂತೆ, ಮೊಮೆಂಟಮ್ ಇದೆಯಂತೆ. ಇದು ಹೆಂಗೆ ಸರ್? ಈಗ ಈ ಚಾಕ್ ಪೀಸ್, ಸರ್ ಈ ಪೆನ್ನನ್ನು ನಾನು ಪಾರ್ಟಿಕಲ್ ಅಂದ ತಕ್ಷಣ, ಸರ್ ವಾಟ್ ಈಸ್ ದ ಮಾಸ್ ಆಫ್ ದಿಸ್ ಪೆನ್ ಅಂತ ಕೇಳ್ತೀರಾ, ವಾಟ್ ಈಸ್ ಲೆಂತ್ ಆಫ್ ದಿಸ್ ಪೆನ್ ಅಂತ ಕೇಳ್ತೀರಾ, ವಾಟ್ ಈಸ್ ದ ಥಿಕ್ನೆಸ್ ಆಫ್ ದ ಪೆನ್. ಇವೆಲ್ಲ ಪಾರ್ಟಿಕಲ್ಗೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸೇ ಅಲ್ವಾ? ಹಾಗೆ ಪಾರ್ಟಿಕಲ್ ಅಂದ ತಕ್ಷಣ ನಮಗೆ ಇವೆಲ್ಲ ಬಂದ್ಬಿಡ್ಬೇಕು, ಮಾಸ್, ಮೊಮೆಂಟಮ್, ಕೈನೆಟಿಕ್ ಎನರ್ಜಿ, ವೆಲಾಸಿಟಿ, ಸೈಜ್, ಡೆನ್ಸಿಟಿ, ಈ ಥರ. ಈಗ ಯಾವುದೇ ಒಂದು ಹೆಸರನ್ನು ಹೇಳಿದ ತಕ್ಷಣ ಕೆಲವೊಂದು ಪ್ರಾಪರ್ಟೀಸ್ ನಮ್ಮ ಮೈಂಡಿಗೆ ಪಟ್ ಅಂತ ಬಂದ್ಬಿಡ್ತವೆ. ಈಗ ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತೀವಪ್ಪ. ಸಚಿನ್ ತೆಂಡೂಲ್ಕರ್ ಅಂದ ತಕ್ಷಣ ಮನಸ್ಸಿಗೆ ಏನು ಬರುತ್ತೆ? ಕ್ರಿಕೆಟರ್ ಅಂತ ಬರುತ್ತೆ. ಮೈಸೂರು ಪಾಕ್ ಅಂತ ಹೇಳ್ತೀನಿ. ಮೈಸೂರು ಪಾಕ್ ಅಂದ ತಕ್ಷಣ ಮೈಂಡ್ ಏನು ಹೊಳೆಯುತ್ತೆ? ಸರ್ ಅದು ಸ್ವೀಟ್ ಅಂತ ಅನಿಸುತ್ತೆ. ಹಾಗೆ ಬೆಂಗಳೂರು ಅಂತೀನಿ. ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ ಕ್ಯಾಪಿಟಲ್, ವಿಧಾನಸೌಧ ಇದೆ, ಈ ಥರ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹಾಗೆ ಯಾವುದೇ ಒಂದು ಹೆಸರನ್ನು ಹೇಳಿದ ತಕ್ಷಣ ಜೋಗ್ ಫಾಲ್ಸ್ ಅಂದ ತಕ್ಷಣ ಶರಾವತಿ ನದಿಯಲ್ಲಿ ನೀರು ಮೇಲಿಂದ ಬೀಳುತ್ತೆ, ಈ ಥರ. ಯು ನೇಮ್ ಎನಿಥಿಂಗ್, ಅದು ಫುಡ್ ಇರ್ಬೋದು, ಅಥವಾ ಏನೋ ಒಂದು ಪ್ಲೇಸ್ ಇರ್ಬೋದು, ಅಥವಾ ಒಂದು ಪರ್ಸನ್ ಇರ್ಬೋದು, ಅಥವಾ ಒಂದು ಸಿನಿಮಾ ಇರ್ಬೋದು. ಈಗ ಶಾರುಖ್ ಅಂತೀವಿ, ಅಥವಾ ಯಶ್ ಅಂತೀವಿ, ಅಥವಾ ಪುನೀತ್ ಅಂತೀವಿ, ಅವರೆಲ್ಲ ಫಿಲ್ಮ್ ಆಕ್ಟರ್ಸ್. ಹೀಗೆ ಒಂದು ಹೆಸರು ಹೇಳಿದ ತಕ್ಷಣ ಒಂದಷ್ಟು ಪ್ರಾಪರ್ಟೀಸ್ ನಮ್ಮ ಮೈಂಡಿಗೆ ಬರ್ತವೆ. ಹಾಗೇನೆ ಒಂದು ಯಾವುದೇ ಒಂದು ನಾನು ಪಾರ್ಟಿಕಲ್ ಅಂತ ಕರೆದ್ರೆ ತಕ್ಷಣಕ್ಕೆ ಬರೋದು ಮಾಸ್, ಮೊಮೆಂಟಮ್, ಕೈನೆಟಿಕ್ ಎನರ್ಜಿ, ವೆಲಾಸಿಟಿ. ಹಾಗೆ ಅದೇ ಥರ ನಾನು ವೇವ್ ಅಂತ ಕರೆದ ತಕ್ಷಣ ಮನಸ್ಸಿಗೆ ಬರೋದು ಏನು ಹೇಳಿ ನೋಡೋಣ? ವೇವ್ ಲೆಂತ್, ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್, ಇಂಟೆನ್ಸಿಟಿ, ಫೇಸ್, ಟೈಮ್, ಎಟ್ಸೆಟ್ರಾ. ಹೀಗೆ ಫೋಟಾನನ್ನು ನೀನು ಪಾರ್ಟಿಕಲ್ ಅಂದಾಗ ತಕ್ಷಣಕ್ಕೆ ಮನಸ್ಸಿಗೆ ಬರೋದು ಮಾಸ್. ಆದರೆ ಐನ್ಸ್ಟೀನ್ ಹೇಳ್ತಾನೆ ಅದಕ್ಕೆ ಮಾಸ್ ಇಲ್ಲ, ಆದರೆ ಮೊಮೆಂಟಮ್ ಇದೆ. ಇದನ್ನು ನಾನು ಪ್ರಾಪರ್ಟೀಸ್ ಅಂತ ಹೇಳಿದ್ದು. ಈ ಪ್ರಾಪರ್ಟೀಸನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ಓಕೆ, ಸದ್ಯಕ್ಕೆ ನನಗೆ 2 ಬೇಕು ಅಂತ ಹೇಳಿದ 2 ಕಡೆ ಬರ್ತಾ ಇದ್ದೀನಿ. ಮೊಮೆಂಟಮ್ ಇದೆ, ಮಾಸ್ ಇಲ್ಲ, ಆಮೇಲೆ ಅದು ವೈಬ್ರೇಟ್ ಆಗುತ್ತೆ ವಿತ್ ಫ್ರೀಕ್ವೆನ್ಸಿ ನ್ಯೂ. As frequency increases, energy also increases. ಗೊತ್ತಾಯ್ತಲ್ವಾ? ನೆಕ್ಸ್ಟು ಎರಡನೇದು, ಒಂದು ರೇಡಿಯೇಷನ್ನಲ್ಲಿ ಫೋಟಾನ್ಸ್ ಇರ್ತವೆ. ಅದು ಬ್ಲೂ ಕಲರ್ ರೇಡಿಯೇಷನ್ ಇರ್ಬೋದು, ರೆಡ್ ಇರ್ಬೋದು, ಯೆಲ್ಲೋ ಇರ್ಬೋದು, ಅದರಲ್ಲಿ ಫೋಟಾನ್ಸ್ಗಳು ಇರ್ತವೆ.
ಫೋಟಾನ್ಸ್ ಜಾಸ್ತಿ ಇದ್ದರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ಫೋಟಾನ್ಸ್ಗಳು ಕಡಿಮೆ ಇದ್ದರೆ ಇಂಟೆನ್ಸಿಟಿ ಕಡಿಮೆ ಇರುತ್ತೆ ಅಂತ ಹೇಳ್ತಾನೆ ಐನ್ಸ್ಟೀನ್. ಅಂದರೆ ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಫೋಟಾನ್ಸ್. ಗೊತ್ತಾಗ್ತಾ ಇದೆಯಾ? ಇದು ಬಹಳ ಮುಖ್ಯವಾದಂಥ ಪಾಯಿಂಟ್. ಸೊ ಫ್ರೀಕ್ವೆನ್ಸಿ ವಿಲ್ ಡಿಸೈಡ್ ದಿ ಎನರ್ಜಿ, ನಂಬರ್ ಆಫ್ ದಿ ಫೋಟಾನ್ಸ್ ವಿಲ್ ಡಿಸೈಡ್ ದಿ ಇಂಟೆನ್ಸಿಟಿ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಇಂಟೆನ್ಸಿಟಿ ಅಂದರೆ ಎನರ್ಜಿ ಅಂತ, ಇಲ್ಲಿ ಹಂಗಲ್ಲ. ಇಂಟೆನ್ಸ್ ಬೀಮ್ ಅಂದರೆ ಸ್ಟ್ರಾಂಗ್ ಬೀಮ್ ಅಂತ ತಗೋಬೇಕಾಗಿಲ್ಲ. ಇಂಟೆನ್ಸ್ ಬೀಮ್ ಅಂದರೆ ಜಾಸ್ತಿ ಫೋಟಾನ್ಗಳು ಇರ್ತಕ್ಕಂಥ ಬೀಮ್ ಅಂತ. ಸೊ ಫ್ರೀಕ್ವೆನ್ಸಿ ವಿಲ್ ಡಿಸೈಡ್ ದಿ ಎನರ್ಜಿ ಆ್ಯಂಡ್ ದ ನಂಬರ್ ವಿಲ್ ಡಿಸೈಡ್ ದಿ ಇಂಟೆನ್ಸಿಟಿ. ಪ್ಲೀಸ್ ಡಿಯರ್ ಸ್ಟೂಡೆಂಟ್ಸ್ ಕೀಪ್ ದೀಸ್ 2 ಪಾಯಿಂಟ್ಸ್ ಇನ್ ಮೈಂಡ್. ಸೊ ಇಷ್ಟು ಹೇಳಿ ಐನ್ಸ್ಟೀನ್ ಮುಂದೆ ಹೋಗ್ತಾನೆ. ಯಾವ ಥರ? ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು. ವೆಲ್, ಲೈಟ್ ಫಾಲ್ಸ್ ಆನ್ ದಿ ಮೆಟಲ್. ಲೈಟ್ ಫಾಲ್ಸ್ ಆನ್ ದಿ ಮೆಟಲ್ ಮೀನ್ಸ್ ಇಟ್ ಈಸ್ ಅ ಸ್ಟ್ರೀಮ್ ಆಫ್ ಫೋಟಾನ್ಸ್ ಫಾಲಿಂಗ್ ಆನ್ ದ ಮೆಟಲ್. ಬುಲೆಟ್ ಫೈರ್ ಮಾಡಿದಾಗ, ಗನ್ನಿಂದ ಬರೆದಾಗ ಬುಲೆಟ್ಗಳು ಹೆಂಗೆ ಹೋಗಿ ಗೋಡೆಗೋ ಅಥವಾ ವುಡನ್ ಪೀಸ್ಗೋ ಏನಕ್ಕೋ ಪಟ್ 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 ಅಂತ ಹೊಡಿತಾವಲ್ಲ, ಹಾಗೆ ನೀನು ಲೈಟನ್ನು ಶೈನ್ ಮಾಡಿದಾಗ, ಮೆಟಲ್ ಮೇಲೆ ಲೈಟನ್ನು ಬೀಳಿಸಿದಾಗ ಫೋಟಾನ್ಗಳು ಹೋಗಿ ಹೊಡಿತಾವಂತೆ. So when light falls on the metal surface, photons will hit the metal. Each photon will traveling with some energy E. ಓಕೆ, ವೆಲ್, ಫೋಟಾನ್ಗಳು ಹೋಗಿ ಮೆಟಲನ್ನು ಹೊಡೆದಾಗ ಆ ಎಲೆಕ್ಟ್ರಾನ್ಸ್ಗಳ ಜೊತೆ ಡಿಕ್ಕಿ ಹೊಡೆದಂಗೆ ಆಗುತ್ತೆ. ಡಿಕ್ಕಿ ಹೊಡೆಯೋದು ಅಂದರೆ ಕೊಲಿಷನ್. ಸೊ ಎಲೆಕ್ಟ್ರಾನ್ಸ್ ಆ್ಯಂಡ್ ಫೋಟಾನ್ಸ್ ಕೊಲೈಡ್ ಈಚ್ ಅದರ್ ಅಂತ. ಸೊ ಒಂದು ಫೋಟಾನ್, ಒಂದು ಫೋಟಾನ್ ತೋರಿಸಿ ಇದರಲ್ಲಿ ಎಲೆಕ್ಟ್ರಾನ್ ಇದೆ, ಇದು ಓಡಿ ಬಂದು ಎಲೆಕ್ಟ್ರಾನ್ನ ಡಿಕ್ಕಿ ಹೊಡೆಯುತ್ತೆ. ಸೊ ಒನ್ ಪಾರ್ಟಿಕಲ್ ಹಿಟ್ಸ್ ಅನದರ್ ಪಾರ್ಟಿಕಲ್. ವೆನ್ ಯು ಹಿಟ್ ದಿ ಪಾರ್ಟಿಕಲ್, ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್ ಇಮ್ಮಿಡಿಯೇಟ್ಲಿ. ಈಗ ನೋಡಿ, ನಾನು ಒಂದು ನಿಮಿಷ, ಈಗ ನನ್ನ ಕೈಯಲ್ಲಿ ಒಂದು ಚಾಕ್ ಪೀಸ್ ಇದೆ, ಕಾಣಿಸ್ತಾ ಇದೆಯಾ? ಇದು ಚಾಕ್ ಪೀಸ್, ಇದು ಚಾಕ್ ಪೀಸ್, ಆಯಿತಾ? ಇದನ್ನು ಕೈ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಹಿಂಗೆ ತಳ್ಕೊಂಡು ಹೋದರೆ ತುಂಬ ಹೊತ್ತು ಬೇಕು ಅಷ್ಟು ದೂರ ಕಳಿಸ್ಲಿಕ್ಕೆ. ಇದನ್ನು ಬೇಕಾದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಅದೇ ಚಾಕ್ ಪೀಸಲ್ಲಿ ಹಿಂಗೆ ಇಟ್ಕೊಂಡು ಹಿಂಗಂತ ಹೊಡೆದು ಬಿಟ್ರೆ ಹಿಂಗೆ ಹೊಡೋದು ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ಬಿಡ್ತು ಚಾಕ್ ಪೀಸ್. ಅಂದರೆ ಇಲ್ಲಿ ಕೊಲಿಷನ್ ಆಯಿತು. ಅರ್ಥ ಆಯ್ತಾ ನಾನು ಹೇಳಿದ್ದು? ಈಗ ಒಂದು ಆಬ್ಜೆಕ್ಟನ್ನು, ಈಗ ಅದೇ ಮನೆಯಲ್ಲಿ ಕಸ ಹೊಡೆಯೋದನ್ನೆಲ್ಲ ಪೊರ್ಕೆ ತಗೊಂಡು ಇಲ್ಲಿ ಒಂದು ಡಸ್ಟ್ ಪಾರ್ಟಿಗೆ ಅಥವಾ ಚಾಕ್ ಪೀಸ್ ಇದೆ, ಆ ಪೊರ್ಕೆನಲ್ಲಿ ಹಿಂಗೆ ತಳ್ಕೊಂಡು ಹೋಗೋದಕ್ಕೂ ಅಲ್ಲೇ ಇಟ್ಕೊಂಡು ಆ ಪೊರ್ಕೆನಲ್ಲಿ ಹಿಂಗೆ ಹೊಡಿಯೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ತಳ್ಕೊಂಡು ಹೋದಾಗಲೂ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಎತ್ತಿ ಹೊಡೆದಾಗಲೂ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಅದು ಎತ್ತಿ ಹೊಡೆದಾಗ ಎನರ್ಜಿ ಕ್ವಿಕ್ಕಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನೇ ನಾವು ಫಸ್ಟ್ ಪಿ ಯು ಸಿನಲ್ಲಿ ಇಂಪಲ್ಸ್ ಅಂತ ಕರೆಯೋದು. ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಆಕ್ಟಿಂಗ್ ಫಾರ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಸೊ momentum is transferred. Did you understand? So when photon hits the electron, momentum is transferred immediately and electron is knocked out of the surface. ಕಿತ್ತುಕೊಂಡು ಹೊರಗಡೆ ಬರುತ್ತೆ. ಹಾಗಾಗಿ ಪ್ರೋಸೆಸ್ ತುಂಬ ಫಾಸ್ಟ್, 10⁻⁸ ಸೆಕೆಂಡ್. ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ಅಬ್ಸರ್ವೇಷನ್ ಎಷ್ಟು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ ನೀವು. ಐನ್ಸ್ಟೈನ್ ಪ್ರಕಾರ ಫೋಟಾನ್ ಈಸ್ ಎ ಪಾರ್ಟಿಕಲ್, ಎಲೆಕ್ಟ್ರಾನ್ ಈಸ್ ಎ ಪಾರ್ಟಿಕಲ್. ವೆನ್ ಫೋಟಾನ್ ಹಿಟ್ಸ್ ದಿ ಎಲೆಕ್ಟ್ರಾನ್, momentum is transferred immediately. Because of the transfer of momentum, electron is knocked out, kicked out of the metal within no time. That is 10⁻⁸ ಸೆಕೆಂಡ್. ಈ ಥರ ಫಸ್ಟ್ ಅಬ್ಸರ್ವೇಷನ್ ಆಯಿತು. ಗೊತ್ತಾಯ್ತಲ್ವಾ? ಅಂದರೆ ಐನ್ಸ್ಟೈನ್ ಪ್ರಕಾರ ಇಟ್ ಈಸ್ ನಾಟ್ ದ ವೇವ್ ವಿಚ್ ಈಸ್ ಹಿಟ್ಟಿಂಗ್ ದ ಪಾರ್ಟಿಕಲ್ ಎಲೆಕ್ಟ್ರಾನ್, ಇಟ್ ಈಸ್ ದ ಸ್ಟ್ರೀಮ್ ಆಫ್ ಫೋಟಾನ್ಸ್ ಹಿಟ್ಟಿಂಗ್ ದಿ ಪಾರ್ಟಿಕಲ್ ಎಲೆಕ್ಟ್ರಾನ್. ಸೊ ಫೋಟಾನ್ ಕೊಲೈಡ್ಸ್ ವಿತ್ ಎಲೆಕ್ಟ್ರಾನ್. ಓಕೆ, ಲೆಟ್ us go ahead further. To remove this electron, we need minimum energy called work function. ಓಕೆ, ಸೊ ಸಪ್ಲೈಡ್ ಎನರ್ಜಿಯಲ್ಲಿ ಸ್ವಲ್ಪ ಮಟ್ಟಿನ ಎನರ್ಜಿ ವರ್ಕ್ ಫಂಕ್ಷನ್ಗೋಸ್ಕರ ಉಪಯೋಗ ಆಗುತ್ತೆ. ಈಗ ನೀನು 10 ಜೌಲ್ ಕಳಿಸ್ತೀಯಾ ಅನ್ಕೋ, ಇಲ್ಲಿ 2 ಜೌಲ್ ಕೊಟ್ಟರೆ ಸಾಕು, ಇನ್ನೂ 8 ಜೌಲ್ ಉಳಿಯುತ್ತಲ್ವಾ? ಆ 8 ಜೌಲ್ ಎಲ್ಲಿ ಹೋಗುತ್ತೆ? ದಟ್ 8 ಜೌಲ್ ಈಸ್ ಟೇಕನ್ ಬೈ ದಿಸ್ ಎಲೆಕ್ಟ್ರಾನ್ ಇಟ್ ಸೆಲ್ಫ್. ಸೊ ಸಪ್ಲೈಡ್ ಎನರ್ಜಿ ಈಸ್ ಯುಟಿಲೈಸ್ಡ್ ಫಾರ್ ವರ್ಕ್ ಫಂಕ್ಷನ್ ಆ್ಯಂಡ್ ಕೈನೆಟಿಕ್ ಎನರ್ಜಿ. So if you supply E amount of energy, part of it is used for work function, remaining is carried away by the electron. ಗೊತ್ತಾಯ್ತಾ? in the form of kinetic energy. ಸೊ ಅದಕ್ಕೇನೆ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಮೇಲೆ ಲೈಟ್ ಬಿದ್ದಾಗ ಆ್ಯನೋಡ್ ಕಡೆ ಎಲೆಕ್ಟ್ರಾನ್ಗಳು ಬರ್ತವೆ. ಇದನ್ನು ನೀವು ತಗೊಂಡೋಗಿ ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಸೊ ಇಲ್ಲಿ ಅಮ್ಮೀಟರ್ನಲ್ಲಿ ಡಿಫ್ಲೆಕ್ಷನ್ ಬರುತ್ತೆ. ಗೊತ್ತಾಗ್ತಾ ಇದೆಯಲ್ವಾ? ಸೊ ದೀಸ್ ಎಲೆಕ್ಟ್ರಾನ್ಸ್ ಆರ್ ನೌ ಟ್ರಾವೆಲಿಂಗ್ ವಿತ್ ಸಮ್ ಕೈನೆಟಿಕ್ ಎನರ್ಜಿ, ಅಂಡ್ ದಟ್ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ ದಿ ಗಿವನ್ ರೇಡಿಯೇಷನ್ ಓನ್ಲಿ.
Okay, now E is equal to N into H nu. I simply take it as H nu, that is equal to work function. I write it as H nu naught plus kinetic energy. I write it as half mv square. This is known as Einstein's photoelectric equation. Photoelectric effect in equation idu. Nu naught is known as threshold frequency. ಈಗ ಮಿನಿಮಮ್ ಎನರ್ಜಿ ಬೇಕೇ ಬೇಕು. ಸಪೋಸ್ ಇಫ್ ಯು ಸಪ್ಲೈ 10 joule and work function is 2 joule, no problem, electrons will be knocked out. Suppose if you supply 2 joule, then electrons are just removed astene, but they are unable to move. Suppose if you supply less than 2 joule, let us say 1.8 joule, no chance at all. Even if you supply it for 10 hours, 20 hours, unless you give minimum 2 joule, electron won't come out at all. ಅಂದರೆ ಬೇಕಾಗಿರುವಂಥ ಎನರ್ಜಿಯನ್ನು ಸಪ್ಲೈ ಮಾಡಲೇಬೇಕು. ಎಷ್ಟು ಎನರ್ಜಿ ಬೇಕೋ ಸಪ್ಲೈ ಮಾಡಲೇಬೇಕು. ಅಂದರೆ ಎನರ್ಜಿ ಫ್ರೀಕ್ವೆನ್ಸಿ, ಡೆಫಿನೆಟ್ ಫ್ರೀಕ್ವೆನ್ಸಿಯನ್ನು ಸಪ್ಲೈ ಮಾಡಲೇಬೇಕು. ಸೊ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಎಚ್ ಈಸ್ ಕಾನ್ಸ್ಟೆಂಟ್. ಓಕೆ, ಕೈನೆಟಿಕ್ ಎನರ್ಜಿ ಇಲ್ಲ ಅಂತ ತಿಳ್ಕೊಂಡ್ರೂ ಕೂಡ, ಈವನ್ ಇಫ್ ಕೈನೆಟಿಕ್ ಎನರ್ಜಿ 0 ಅಂದ್ಕೊಂಡ್ರೂ ಕೂಡ, ಹೆಚ್ ನ್ಯೂ ಶುಡ್ ಬಿ ಈಕ್ವಲ್ ಟು ಹೆಚ್ ನ್ಯೂ ನಾಟ್, ಅಥವಾ ನ್ಯೂ ಶುಡ್ ಬಿ ಈಕ್ವಲ್ ಟು ನ್ಯೂ ನಾಟ್, ದೆನ್ ಓನ್ಲಿ electrons will come, otherwise will not come. Suppose if nu is less than nu naught, electrons will not come out at all. ಅಂದರೆ ನೀವು ಬೇಕಾಗಿರೋಷ್ಟು ಎನರ್ಜಿ ಕೊಟ್ಟಿಲ್ಲ, ಅದಕ್ಕೆ ಎಲೆಕ್ಟ್ರಾನ್ಸ್ ಹೊರಗಡೆ ಬರೋದಿಲ್ಲ. ನೀನು 1 ಗಂಟೆ ಅಲ್ಲ, 10 ಗಂಟೆ ಅಲ್ಲ, 1 ವರ್ಷ ನೀನು ಲೈಟ್ ಬೀಳಿಸಿದ್ರು ಕೂಡ there will be no change. This is what the observation. ಅದಕ್ಕೆ ಲಿಸ್ಟನ್ನು ಇನ್ನೊಂದ್ಸತಿ ನೋಡಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕ್ಕರ್ಸ್ ಓನ್ಲಿ ಇಫ್ ದ ಸಪ್ಲೈಡ್ ಫ್ರೀಕ್ವೆನ್ಸಿ is equal to threshold or greater than ಇದ್ರೆ ತೊಂದರೆ ಇಲ್ಲ, ಹೊರಗಡೆ ಬರ್ತವೆ ಮುಂದಕ್ಕೆ ಹೋಗ್ತವೆ. ಈಕ್ವಲ್ ಇದ್ರೆ ಹೊರಗಡೆ ಬರ್ತವೆ ಮುಂದಕ್ಕೆ ಹೋಗೋದಿಲ್ಲ, ಕಡಿಮೆ ಇದ್ರೆ ಹೊರಗಡೆನೆ ಬರೋದಿಲ್ಲ. ಗೊತ್ತಾಯ್ತಾ ಮಕ್ಕಳೇ? ಸೊ ನೀನು ಎಷ್ಟೊತ್ತೇ ಶೈನ್ ಮಾಡಿದ್ರು ಕೂಡ ಇಂಟೆನ್ಸಿಟಿ ಇರ್ಬೋದು, ಆದರೆ ಅನ್ಲೆಸ್ ಯು ಸಪ್ಲೈ ಮಿನಿಮಮ್ ಫ್ರೀಕ್ವೆನ್ಸಿ, ನೋ ಚಾನ್ಸ್ ಆಫ್ ಎಲೆಕ್ಟ್ರಾನ್ ಕಮಿಂಗ್ ಔಟ್. ಗೊತ್ತಾಯ್ತಲ್ವಾ? ಸರಿ ಸರ್, ಈ ಥರ ನೀವು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬರೋಣ. ಈಗ ಸಪ್ಲೈ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ನ್ಯೂ ನಾಟ್ ಇದೆ. ಈಗ ನಾನು 5 ನಿಮಿಷ ಸಪ್ಲೈ ಮಾಡ್ತೀನಿ. 5 ನಿಮಿಷ ಅಂತಂದರೆ ಒಂದಷ್ಟು ಇಂಟೆನ್ಸಿಟಿ, 10 ನಿಮಿಷ ಸಪ್ಲೈ ಮಾಡ್ತೀನಿ ಜಾಸ್ತಿ ಇಂಟೆನ್ಸಿಟಿ. ನಿಮ್ಗೆ ಆಗಲೇ ಹೇಳಿದೆ, ಇಂಟೆನ್ಸಿಟಿ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಫೋಟಾನ್ಸ್. ಸೊ ಇಫ್ ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಈಸ್ ಮೋರ್, ದಟ್ ಮೀನ್ಸ್ ಇಫ್ ದ ಟೈಮ್ ಆಫ್ ಎಕ್ಸ್ಪೋಜರ್ ಈಸ್ ಮೋರ್, ದೆನ್ ಮೋರ್ ನಂಬರ್ ಆಫ್ ಫೋಟಾನ್ಸ್ ವಿಲ್ ಫಾಲ್ ಆನ್ ದ ಮೆಟಲ್. ಹೆಚ್ಚು ಫೋಟಾನ್ಸ್ ಇದ್ರ ಮೇಲೆ ಬೀಳ್ತದೆ, ಹೆಚ್ಚು ಎಲೆಕ್ಟ್ರಾನ್ಸ್ ಹೊರಗಡೆ ಬರ್ತವೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಮಿಂಗ್ ಔಟ್ ಇನ್ಕ್ರೀಸಸ್. ಯಾವಾಗ? ಇಫ್ intensity increases. Why? Because if intensity increases, number of photons increases. When number of photons increases, number of electrons coming out also increases. Dear students, tell me, if number of photons and number of electrons increases, what happens to current? Current will automatically increase. That means current is now proportional to intensity. ಇಲ್ಲಿ ಹೆಂಗೆ ಹೆಚ್ಚು ಫ್ರೀಕ್ವೆನ್ಸಿ, ಇವಾಗ 10 ಜೌಲಲ್ಲಿ 8 ಜೌಲ್ ಕೈನೆಟಿಕ್ ಎನರ್ಜಿ ಆಯಿತು, 2 ಜೌಲ್ ಇಲ್ಲಿ ಯೂಸ್ ಆಯಿತು. 10 ಜೌಲ್ 8 ಜೌಲ್, 10 is equal to 2 plus 8. ಸಪೋಸ್ ಇಫ್ ಯು ಸಪ್ಲೈ 12 ಜೌಲ್, ಹೈಯರ್ ಫ್ರೀಕ್ವೆನ್ಸಿ, ಹೈಯರ್ ಎನರ್ಜಿ ಕಳಿಸಿದ್ರೆ 2 ಹಂಗೆ ಇರುತ್ತೆ. ದಿಸ್ ಬಿಕಮ್ಸ್ 10. ಅರ್ಥ ಆಗ್ತಿದೆಯಾ? ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು. ದಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಹಾಗೆ ನೀನು 1 hour ಇಂಟೆನ್ಸಿಟಿ ಕಳಿಸಿದ್ರೆ ಅಥವಾ 2 hours ಕಳಿಸಿದ್ರೆ, more number of photons will fall, more electrons will come. So intensity increases, current also increases. ಗೊತ್ತಾಗ್ತಿದೆಯಾ? ಸೊ ಇವೆಲ್ಲನೂ ನಾವು ಅಲ್ಲಿ ಹರ್ಟ್ಸ್ ಎಕ್ಸ್ಪೆರಿಮೆಂಟಲ್ ಕಂಡಂತ ಅಬ್ಸರ್ವೇಷನ್ಸ್ ಏನೆ. ಸೊ ಈ frequency increases, energy of the radiation increases, therefore more kinetic energy. If intensity increases, more number of photons will fall, so current also increases. ಹೌದಲ್ವಾ? ಈಗ ಮತ್ತೆ ಇಲ್ಲಿಗೆ ಬರೋಣ. ಅಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಒಂದು ಪಾಯಿಂಟನ್ನು ಹೇಳಿದೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದರೆ ಏನು? ಇದನ್ನು ನೆಗೆಟಿವ್ ಮಾಡಿ ಇದನ್ನು ಪಾಸಿಟಿವ್ ಮಾಡೋದು ಅಂತ. ಸರಿ, ಇಲ್ಲಿ ನೆಗೆಟಿವ್ ವೋಲ್ಟೇಜ್ ಅಪ್ಲೈ ಮಾಡಿದ್ರಿ, ಎಲೆಕ್ಟ್ರಾನ್ಸ್ ರಿಪೆಲ್ ಆಗ್ತಾ ಇದ್ದಾವೆ, ಆದರೂ ಕೈನೆಟಿಕ್ ಎನರ್ಜಿ ಇರೋದ್ರಿಂದ ಹತ್ರ ಬರ್ತಾ ಇದ್ದಾವೆ. ಹೌದಾ? ನೀವು 10 ಜೌಲ್ ಇದ್ದಾಗ ಪೊಟೆನ್ಷಿಯಲನ್ನು ಅಪ್ಲೈ ಮಾಡಿ,
ಸೊ ನಿಲ್ಲಿಸಲಿಕ್ಕೆ ಒಂದಷ್ಟು ವೋಲ್ಟೇಜ್ ಬೇಕು. ಈಗ ಅಷ್ಟೇ ವೋಲ್ಟೇಜ್ ಸಾಕಾಗಲ್ಲ ಇಫ್ ಯು ಇನ್ಕ್ರೀಸ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ. ಸೊ ಇಫ್ increase the frequency, kinetic energy increases, therefore stopping potential also increases. That means stopping potential is proportional to frequency. If incident frequency is more, the kinetic energy of the electron is more, then we need more negative voltage. ಅದಕ್ಕೆ ಗ್ರಾಫನ್ನು ನೆನಪಿಸ್ಕೊಳ್ಳಿ. ಗ್ರಾಫನ್ನು ಇದು ವೋಲ್ಟೇಜ್, ಫ್ರೀಕ್ವೆನ್ಸಿ, ಒಂದು ಫ್ರೀಕ್ವೆನ್ಸಿಗೆ ಇದು ಸ್ಟಾಪಿಂಗ್ ಪೊಟೆನ್ಷಿಯಲ್, ಇನ್ನೊಂದು ಫ್ರೀಕ್ವೆನ್ಸಿಗೆ ಇದು ಸ್ಟಾಪಿಂಗ್ ಪೊಟೆನ್ಷಿಯಲ್, ಇನ್ನೊಂದು ಫ್ರೀಕ್ವೆನ್ಸಿಗೆ ಇದು ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಫ್ರೀಕ್ವೆನ್ಸಿ 1, ಫ್ರೀಕ್ವೆನ್ಸಿ 2, ಫ್ರೀಕ್ವೆನ್ಸಿ 3. So frequency 3 greater than 2 greater than 1, stopping potential minus V01 minus V02 minus V03. So this is more than this, more than this. ಅರ್ಥ ಆಯ್ತಲ್ವಾ ಯಾಕೆ ಅಂತ? ಬಿಕಾಸ್ as frequency increases, kinetic energy increases, therefore stopping potential also increases. ಗೊತ್ತಾಯ್ತಲ್ಲ ಮಕ್ಕಳೇ? ಅದೇ ನಾನು ಇಂಟೆನ್ಸಿಟಿ ಜಾಸ್ತಿ ಮಾಡ್ತೀನಿ, ಇಂಟೆನ್ಸಿಟಿ ಜಾಸ್ತಿ, ಈಗ ಒಂದು ಇಂಟೆನ್ಸಿಟಿ ಇದೆ, ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ ಆಯಿತಾ, ಇದು ಸ್ಟಾಪಿಂಗ್ ಪೊಟೆನ್ಷಿಯಲ್, ಇದು ಕರೆಂಟ್. ಅದೇ ಇಂಟೆನ್ಸಿಟಿ ಜಾಸ್ತಿ ಮಾಡ್ತೀನಿ, ಕರೆಂಟ್ ಜಾಸ್ತಿ ಆಗುತ್ತೆ, ಆದರೆ ಇದೇ ಸ್ಟಾಪಿಂಗ್ ಪೊಟೆನ್ಷಿಯಲ್. ಇಂಟೆನ್ಸಿಟಿ ಜಾಸ್ತಿ ಮಾಡೋದಂದರೆ, ಈಗ ನಾನು ರೆಡ್ ಲೈಟನ್ನು ಬೀಳಿಸ್ತಾ ಇದ್ದೀನಿ, 1 hour ಬೀಳಿಸಿದ್ರೆ I1, 2 hour ಬೀಳಿಸಿದ್ರೆ I2, 3 hour ಬೀಳಿಸಿದ್ರೆ I3, ಆದರೆ ಸ್ಟಿಲ್ ಇಟ್ ಈಸ್ ರೆಡ್ ಓನ್ಲಿ. ಆಸ್ ಲಾಂಗ್ ಆಸ್ ಇಟ್ ಈಸ್ ರೆಡ್, ಇಟ್ಸ್ ಫ್ರೀಕ್ವೆನ್ಸಿ ಈಸ್ ಸೇಮ್, ದೇರ್ಫೋರ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಸೇಮ್. ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಸ್ ನಾಟ್ ಡಿಪೆಂಡ್ ಆನ್ ಇಂಟೆನ್ಸಿಟಿ. ಇಲ್ಲೇ ಗೊತ್ತಾಗ್ತಾ ಇದೆ, ಇಂಟೆನ್ಸಿಟಿ ಅನ್ನೋದು ನಂಬರಿನ ಮೇಲೆ ಡಿಪೆಂಡ್ ಆಗಿದೆ, ಫ್ರೀಕ್ವೆನ್ಸಿಯ ಮೇಲೆ ಅಲ್ಲ. ಎನರ್ಜಿ ಅನ್ನೋದು ಫ್ರೀಕ್ವೆನ್ಸಿಯ ಮೇಲೆ ಡಿಪೆಂಡ್ ಆಗಿದೆ, ನಂಬರಿನ ಮೇಲೆ ಅಲ್ಲ. ಸೊ ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಈಗ ಕನ್ಸಾಲಿಡೇಟ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ. First of all, light is a stream of particles falls on the metal and it collides with the electron. So therefore there is transfer of momentum. Because of that, electron is immediately removed. So light is a stream of particles called photons. ಎರಡನೇದು, energy of the radiation depends on frequency. Intensity of the radiation depends on the number of photons. So for a given radiation, frequency is constant. For every metal there is a parameter called work function, which is nothing but h nu naught. Unless you supply that much energy, electron won't come out at all. In this example I have taken 2 as the work function. So if at all you want to knock out the electron, supply minimum of 2. Sir, if I supply more than 2, what happens? No doubt electron will come. ಬಂದ್ಬಿಡುತ್ತೆ electron. That extra whatever you supply is carried away in the form of kinetic energy. That is why I have this equation, E is equal to 5 plus KE. KE stands for kinetic energy, which I can write as half mv square. Okay, suppose if I supply more energy, what will happen? Work function, that means minimum requirement remains same, kinetic energy keeps on increasing, right? Suppose if I don't supply more energy, same energy I supply for more time, ಅಷ್ಟೇ ಎನರ್ಜಿಯನ್ನು ಬಹಳ ಹೊತ್ತು ನಾನು ಶೈನ್ ಮಾಡಿದೆ, ಅದೇ ಲೈಟನ್ನು, ರೆಡ್ ಲೈಟನ್ನೇ ಬಹಳ ಹೊತ್ತು ಶೈನ್ ಮಾಡಿದೆ, ಏನಾಗುತ್ತೆ? ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ, ಹೆಚ್ಚು ಎಲೆಕ್ಟ್ರಾನ್ಸ್ ಹೊರಗಡೆ ಬರ್ತವೆ, ಹಾಗಾಗಿ ಕರೆಂಟ್ ಜಾಸ್ತಿ ಆಗುತ್ತೆ. ಸೊ ಆಸ್ ದ ಫ್ರೀಕ್ವೆನ್ಸಿ ಇನ್ಕ್ರೀಸಸ್, kinetic energy increases. As intensity increases, current will increase. Next, to stop the electron, we convert this, we interchange the polarity, we apply negative potential. Now if potential is more negative, that means stopping potential becomes more negative when the incident frequency is more. That means stopping potential is directly proportional to frequency. As frequency increases, stopping potential increases, because electrons are now coming with higher speed. Okay, but stopping potential does not depend on the intensity, because intensity is not an energetic beam. Intense beam is not an energetic beam. Intense beam is only a bright beam or dull beam ಅಷ್ಟೇ. Dull beam means less photons, bright beam means more photons ಅಷ್ಟೇ ಮಕ್ಕಳೇ. ಸೊ ಅಂದರೆ ಐನ್ಸ್ಟೀನ್ಸ್ ಥಿಯರಿಯಿಂದ ನಮಗೆ ಒಂದು ಗೊತ್ತಾಗೋದೇನು, ಲೈಟ್ ಈಸ್ ನಾಟ್ ಎ ವೇವ್, ಇಟ್ ಈಸ್ ಎ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಅಂತ. ಇನ್ನೂ ಈ ಈಕ್ವೇಷನ್ ಅನ್ನು ಬಿಡಿಸಿ ಹೇಳೋದಿದೆ,
ಇದು ಒಂದು ಪಾರ್ಟ್ ಅಷ್ಟೇ ಐನ್ಸ್ಟೈನ್ ಥಿಯರಿನ, ಯಾಕಂದರೆ ವಿಡಿಯೋ ಲೆಂತಿ ಆಗ್ತಾ ಇದೆ. ಇನ್ನೊಂದು ಪಾರ್ಟಲ್ಲಿ ಇದನ್ನು ಇನ್ನೊಂದು ಸತಿ ರಿಪೀಟ್ ಮಾಡಿ ಇನ್ನೂ ಒಂದಷ್ಟು ಈಕ್ವೇಷನ್ಸನ್ನು ಬರೆದು ಗ್ರಾಫ್ಗಳನ್ನು ಹಾಕ್ತೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ವಾಚ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.